ತಾವು ರಣೋತ್ಸವದಲ್ಲೇ ಇರ್ತೀರಿ ಯಾವಾಗಲೂ ರಾಜಕೀಯ ಅಂತ ಬಂದಾಗ. ಸರ್, ಜೀವನದಲ್ಲಿ ನೋಡಿ, ಇತಿಹಾಸ ತೆಗೆದು ನೋಡಿದಾಗ ಕಹಿ ಘಟನೆಗಳು ನಡೆದಿರುತ್ತೆ, ಸಿಹಿ ಘಟನೆಗಳು ನಡೆದಿರುತ್ತೆ. ಜೀವನದಲ್ಲಿ ನಾವು ಪಾಸಿಟಿವ್ ಡೈರೆಕ್ಷನ್ನಲ್ಲೇ ಸಾಗಬೇಕಾಗ್ತದೆ. ನಾವು ಕಹಿ ಘಟನೆಗಳ ಜಾಸ್ತಿ ನಾವು ತಲೆಗಚ್ಕೊಂಡ್ರೆ ಮುಂಬರ್ತಕ್ಕಂಥ ದಿನಗಳು ನಮಗೆ ಅಷ್ಟು ಆರೋಗ್ಯಕರವಾಗಿ ಕಾಣಲಿಕ್ಕಿಲ್ಲ. ಆಶಾದಾಯಕವಾದಂಥ ಹೆಜ್ಜೆಗಳನ್ನ ಇಡ್ತಕ್ಕಂಥ ಕೆಲಸ ಮಾಡ್ಬೇಕು. ಯಾರೇ ಆಗಲಿ. ಸೋತ ರಾಜನ ಸೋತ ಸೈನಿಕರ ಪರಿಸ್ಥಿತಿ ಏನು ಸರ್? ಅವ್ರ ಮನೋಭಾವನೆ ಹೆಂಗಿರುತ್ತೆ? ಈಗ ಆ ಸೈನಿಕರಿಗೋಸ್ಕರನೇ ರಾಜ ತಲೆ ಕೊಟ್ಟಂಥ ಸಂದರ್ಭದಲ್ಲಿ, ಯುದ್ಧದಲ್ಲಿ ಸೈನಿಕರು ಮತ್ತೆ ರೆಡಿ ಇರ್ತಾರೆ. ನಮ್ಮ ರಾಜ ಯುದ್ಧದಲ್ಲಿ ನಮಗೋಸ್ಕರ ಗೆಲುವು ಸೋಲು ಅಂತಕ್ಕಂಥದ್ದು ಲೆಕ್ಕಾಚಾರ ಮಾಡ್ದಿರಾ ನಮ್ಮ ಜೊತೆ ಬಂದು ನಿಂತ ಅಂತಕ್ಕಂಥದ್ದು ಏನಿದೆಯಲ್ಲ, ಅದೇ ನಮ್ಮ ಗೆಲುವು, ಅದೇ ನಮ್ಮ ಕಾರ್ಯಕರ್ತರ ಗೆಲುವು. ಸೊ JDS ಕಾರ್ಯಕರ್ತರು ಇನ್ನೂ ಗಟ್ಟಿಯಾಗಿ JDS ಕಾರ್ಯಕರ್ತರು ಯಾವುದೂ ಅಪೇಕ್ಷೆ ಇಲ್ದಿರ ಇವತ್ತು ಈ ಪಕ್ಷ ಕಟ್ ಬೆಳೆಸಿದ್ದಾರೆ. ಆದರೆ ನನಗೆ ಒಂದು ಸವಾಲಿದೆ. ತಾವು ಹೇಳ್ದಂಗೆ ಸರ್, ಒಂದು ರಾಜಕೀಯ ಪಕ್ಷ ಇಷ್ಟು ವರ್ಷದ ಅವಧಿಯಲ್ಲಿ, ಇಷ್ಟು ವರ್ಷದ ಕಾಲಘಟ್ಟದಲ್ಲಿ, ಅದರಲ್ಲೂ ಸನ್ಮಾನ್ಯ ಕುಮಾರಣ್ಣ ಅವರು ಅವರ ಹೆಗಲ ಮೇಲೆ ಈ ಪಕ್ಷದ ಸಂಪೂರ್ಣ ಜವಾಬ್ದಾರಿನ ತಗೊಂಡಂಥ ಸಂದರ್ಭದಲ್ಲಿ 20 ವರ್ಷ ಕಳೀತಾ ಬಂತು. 2004ರಲ್ಲಿ ಅವರು 6ರಲ್ಲಿ ಮುಖ್ಯಮಂತ್ರಿಗಳಾದಂಥದ್ದು. ಈಗ ಹತ್ತತ್ರ 19-20 ವರ್ಷ ಆಯಿತು. ಕೇವಲ 20 ತಿಂಗಳು, 14 ತಿಂಗಳು, 34 ತಿಂಗಳು ಈ ರಾಜ್ಯದಲ್ಲಿ ಆಡಳಿತವನ್ನು ಮಾಡಿರ್ತಕ್ಕಂಥದ್ದು ಅಧಿಕಾರ ಕಂಡಿರ್ತಕ್ಕಂಥ ಜನತಾದಳ. ತಾವು ಹೇಳ್ದಂಗೆ ಅಧಿಕಾರದಲ್ಲಿ ಇಲ್ಲದೆ ಇರತಕ್ಕಂಥ ಪಕ್ಷ 20 ವರ್ಷಗಳ ಕಾಲ ಅಧಿಕಾರ ಕಾಣದೇ ಇರತಕ್ಕಂಥ ಕಾರ್ಯಕರ್ತರು ಎಷ್ಟರ ಮಟ್ಟಕ್ಕೆ ಈ ಉಳ್ಕತಾರೆ ಅಂತಕ್ಕಂಥ ಪ್ರಶ್ನೆ ನಿಮ್ಮದು. ಆದರೆ ನಮ್ಮ ಕಾರ್ಯಕರ್ತರು ಅಂಥವ್ರಲ್ಲ. ಆದರೆ ಒಂದು ನಿಖಿಲ್ ಕುಮಾರಸ್ವಾಮಿ ಒಂದೇ ಸರಿ ಇರೋದು, ಕಟ್ಟ ಕಡೆಯ ಕಾರ್ಯಕರ್ತ. ಈ ಪಕ್ಷ ಯಾರು ಗುರುತಿಸಿ ಬೆಳೆಸಿ ಇಲ್ಲಿವರೆಗೂ ಬೆಳೆಸ್ತಾ ಇದ್ದಾನೆ, ಈಗಲೂ ಕೂಡ ಜವಾಬ್ದಾರಿ ಹೊತ್ತಿದ್ದಾನೆ. ಮುಂದೊಂದು ದಿನ ನಮ್ಮ ರಾಜ್ಯದ ಜನತೆಯ ಆಶೀರ್ವಾದದಿಂದ ಆಡಳಿತಕ್ಕೆ ಬಂದಂಥ ಸಂದರ್ಭದಲ್ಲಿ ಆ ಕಾರ್ಯಕರ್ತರನ್ನ ಗುರುತಿಸ್ತಕ್ಕಂಥ ಕೆಲಸ ನಿಖಿಲ್ ಕುಮಾರಸ್ವಾಮಿ ಮಾಡ್ತಾರೆ. ಸರ್, ಈಗ JDSಗೆ BJP ಜೊತೆಗೆ ಮೈತ್ರಿ ಅಗತ್ಯ ಇತ್ತಾ? ಸಣ್ಣ ಕುಂಟೆಗಳು ದೊಡ್ಡ ಹೊಳೆಯಲ್ಲಿ ಮುಚ್ಚೋಗೋ ಥರ ಥ್ರೆಟ್ ಇಲ್ವಾ ಸರ್ JDSಗೆ? ಬಹುಶಃ ದೇವೇಗೌಡರು ಸಾಹೇಬರು ತಮಗೆ ಗೊತ್ತಿದೆ ಸರ್, 2018ರಲ್ಲಿ ಬಹುಶಃ ನಾವು ಏನು ಕಾಂಗ್ರೆಸ್ ಜೊತೆ ಸಮ್ಮಿಶ್ರ ಸರ್ಕಾರ ಮಾಡಿದ್ವಿ, ಆ ಹೆಜ್ಜೆ ಇಟ್ ವಾಸ್ ಎ ಡಿಸಾಸ್ಟ್ರಸ್ ಮೂವ್. BJP 2019ರಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಸಂದರ್ಭದಲ್ಲಿ ರಾಜ್ಯದ ಅನೇಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಮಂತ್ರಿಗಳ ಜೊತೆ ಒಂದು ಬಾಂಧವ್ಯ, ಒಂದು ಸೌಹಾರ್ದಯುತವಾದ ಒಂದು ಸಂಬಂಧ ಇಟ್ಕೊಂಡಿದ್ರು. ಅನೇಕ ಬಾರಿ ಕುಮಾರಣ್ಣ ಅವರು ಸಾರ್ವಜನಿಕ ವಲಯದಲ್ಲಿ ಇದನ್ನು ಪ್ರಸ್ತಾವನೆ ಮಾಡಿದ್ದಾರೆ. ಕಾಂಗ್ರೆಸ್ ಜೊತೆ ಹೋಗಬೇಕು ಅಂತಕ್ಕಂಥದ್ದು ಇರಲಿಲ್ಲ. ಆದರೆ ಕಾಂಗ್ರೆಸ್ನ ಲೀಡರ್ಗಳು ಅಪ್ರೋಚ್ ಮಾಡಿದ್ರು, ದೇವೇಗೌಡರು ಸಾಹೇಬರು ಅಂತಿಮ ಬಂದರು, ತೀರ್ಮಾನ ತಗೊಂಡ್ರು, ಇದೆಲ್ಲ ಮುಗಿದೋಯ್ತು. ಬಟ್ ಸ್ಟಿಲ್ ವಿ ಹ್ಯಾಡ್ ಆನ್ ಆಫರ್. ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು 2019ರ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಬಂದು ಓಪನ್ ಆಗಿ ಅನೌನ್ಸ್ ಮಾಡ್ತೇನೆ, ಕುಮಾರಸ್ವಾಮಿ ಅವರೇ, ನಾವು ಸಮ್ಮಿಶ್ರ ಸರ್ಕಾರ ರಚನೆ ಮಾಡೋಣ, ಇನ್ನು 4 ವರ್ಷ ಅವಧಿ ಏನಿದೆ, ನೀವು ಮುಖ್ಯಮಂತ್ರಿಗಳಾಗಿ ರಾಜ್ಯದ ಜನತೆ ಸೇವೆ ಮಾಡ್ತಕ್ಕಂಥದ್ದು ಅವಕಾಶ ಮಾಡ್ತೀನಿ ಅಂದರು. ಆಗಲೂ ಅದು ಕಾಲ ಕೂಡಿ ಬರಲಿಲ್ಲ. ಆದರೆ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ದೇವೇಗೌಡರು ಸಾಹೇಬರು ಮೊದಲನೇ ಬಾರಿ ದಟ್ಟವಾದಂಥ ತೀರ್ಮಾನ ತಗೊಂಡ್ರು. ಇಲ್ಲ, ನಾವು ಮೋದಿಯವ್ರ ಜೊತೆ ಹೋಗೋಣ, ಈ ದೇಶಕ್ಕೆ ಕಳೆದ 10 ವರ್ಷದಿಂದ ಮೋದಿಜಿಯವರ ಕೊಡುಗೆಗಳು ಸಾಕಷ್ಟಿದೆ, ಅವರ ಜೊತೆಯಲ್ಲಿ ನಾವು ಪಕ್ಷ ಬೆಂಬಲವಾಗಿ ನಿಂತ್ಕೊಳ್ಳೋಣ, ಆ್ಯಸ್ ಎನ್ ಅಲಯನ್ಸ್ ಪಾರ್ಟ್ನರ್ಸ್ ವಿ ವಿಲ್ ಫೇಸ್ ದ ಎಲೆಕ್ಷನ್ ಅಂತ ನಿರ್ಧಾರ ಮಾಡಿದರು. ಆದರೆ ನಾನು ಈಗಲೂ ಹೇಳ್ತೀನಿ, ಒಂದು ಕಾಂಗ್ರೆಸ್ಸು ಮತ್ತು JDSನ ಸಮ್ಮಿಶ್ರ ಸರ್ಕಾರ ಅಂತ ಬಂದಾಗ ಯಾಕೆ ನಾವು ಅಷ್ಟು ಒಗ್ಗೂಡ್ಲಿಕ್ಕಿಲ್ಲ ಅಂದರೆ, ಈ ದೊಡ್ಡ ಮಟ್ಟದ ನಾಯಕರ ಕತೆ ಬಿಟ್ಬಿಡೋಣ, ತಳ ಹಂತದ ಕಾರ್ಯಕರ್ತರು ಇವತ್ತು ಹಳೆ ಮೈಸೂರು ಪ್ರಾಂತ್ಯದಲ್ಲಿ ವಿಶೇಷವಾಗಿ ಇವತ್ತು ನೇರಾನೇರಿ ಇವತ್ತು ಟಕ್ಕರ್ ಇರ್ತಕ್ಕಂಥದ್ದು JDSಸು ಕಾಂಗ್ರೆಸ್ ಕಾರ್ಯಕರ್ತರಿಗೆ BJPಗಿಂತ ಹೆಚ್ಚಾಗಿ. ಇಲ್ಲಿ ಸ್ವಾಭಾವಿಕವಾಗಿ ಏನಾಯಿತು, ಒಂದು ಆರೋಗ್ಯಕರವಾದ ಚುನಾವಣೆ ಆಯಿತು. JDSಸು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಆರೋಗ್ಯಕರವಾಗಿ ಪರಸ್ಪರ ಒಂದು ಹೊಂದಾಣಿಕೆಯನ್ನು ಚುನಾವಣೆ ಮಾಡಿದ್ರು. 19 ಜನ ಇವತ್ತು ಸಂಸದರನ್ನ ಇವತ್ತು ಮೋದಿಜಿಯವರಿಗೆ ರಾಜ್ಯದ ಜನತೆಯೂ ಕೊಡುಗೆ ಕೊಟ್ಟಿದ್ದಾರೆ. ಬಟ್ ಇಲ್ಲಿ JDS ಪಕ್ಷ ತನ್ನದಾದಂಥ ಸಂಘಟನೆ ಮಾಡ್ಕೊಂಡು ವಿ ಆರ್ ಅಲಯನ್ಸ್ ಪಾರ್ಟ್ನರ್ಸ್,
ನಾನು ಪದೇ ಪದೇ ಹೇಳ್ತೀನಿ, ಏಕೆಂದರೆ ಬಹುತೇಕ ಇವತ್ತು ಸಾರ್ವಜನಿಕ ವಲಯದಲ್ಲಿ ಮೊನ್ನೆ ಯಾರೋ ಪತ್ರಿಕಾ ಮಾಧ್ಯಮದ ಸ್ನೇಹಿತರು ಒಂದು ಪ್ರಶ್ನೆ ಕೇಳಿದ್ರು, ನಾನು ಅವತ್ತು ಉತ್ತರ ಕೊಟ್ಟಿದ್ದೇನೆ. ಮರ್ಜರ್ ಪಾಯಿಂಟ್ ಕೇಳಿದ್ರು. ಅಲ್ಲಲ್ಲ, ಅದು ಯಾಕಂದ್ರೆ ಪಬ್ಲಿಕ್ ನಲ್ಲಿ ಈ ತರದ ಇಂಪ್ರೆಷನ್ ಕ್ರಿಯೇಟ್ ಆಗ್ತಾ ಇದೆ. ಅದು ಯಾವ ಪಕ್ಷದಿಂದ ಕ್ರಿಯೇಟ್ ಮಾಡ್ತಾ ಇದಾರೆ ಐಡಿಯಾ ಇಲ್ಲ, ತಮ್ಗೆ ಗೊತ್ತಿರ್ಬೋದು. ಅರೆ JDS BJP ಮರ್ಜ್ ಆಗತ್ ಲೆವೆಲ್ ಅಲ್ಲಿ ಇಂಪ್ರೆಷನ್ ಕ್ರಿಯೇಟ್ ಆಗ್ತಾ ಇದೆ. ಅದು JDS BJP ಮರ್ಜ್ ಆಗ್ತಕ್ಕಂಥ ಪ್ರಶ್ನೆನೇ ಇಲ್ಲ ಸರ್. ಇಲ್ಲಿಯವರೆಗೂ ನೀವು JDSನ ಡೇಟಾ ತೆಗೆದುಕೊಂಡು ನೋಡ್ತಕ್ಕಂಥದ್ದಾದರೆ ಚುನಾವಣೆ ಡೇಟಾ 18ರಿಂದ 20% ವೋಟ್ ಶೇರನ್ನು ಇಟ್ಕೊಂಡಿರ್ತಕ್ಕಂಥ ಪಾರ್ಟಿ ಇದು. ತುಂಬ ಜನ ಇನ್ನೊಂದು ಬಹಳ ಕನ್ಫ್ಯೂಷನ್ ಮಾಡ್ಕೊಂಡಿದ್ದಾರೆ. JDS ಪಕ್ಷ ಅಂದರೆ ಬರೀ ಹಳೆ ಮೈಸೂರು ಪ್ರಾಂತ್ಯಕ್ಕೆ ಸೀಮಿತವಾಗಿರ್ತಕ್ಕಂಥ ಪಕ್ಷ ಅಂತ ಚರ್ಚೆಗಳು ರೆಗ್ಯುಲರ್ ಆಗಿ ನಡೀತಾ ಇರುತ್ತೆ. ಆದರೆ ಈ ಕಳೆದ ಒಂದು 3-4 ಚುನಾವಣೆಗಳನ್ನ, ನಾನು ಹಿಂದಿನ ಸಾರ್ವತ್ರಿಕ ಚುನಾವಣೆ ಬಗ್ಗೆ ಮಾತಾಡಲ್ಲ, ಆದರೆ ಹಿಂದಿನ 3 ಚುನಾವಣೆಗಳನ್ನ ನೀವು ಲಿಸ್ಟ್ ತೆಗೆದು ನೋಡಿದ್ರೆ ಆ ಡೇಟಾ ನಿಮ್ಗೆ ಗೂಗಲಲ್ಲಿ ಸಿಗುತ್ತೆ. ಉತ್ತರ ಕರ್ನಾಟಕದ ಮಂದಿ 50% ಜನ ಶಾಸಕರು ವಿಧಾನಮಂಡಲದಲ್ಲಿ ಆಯ್ಕೆಯಾಗಿ ಕುಮಾರಣ್ಣವ್ರ ಜೊತೆ ಕೆಲಸ ಮಾಡಿರ್ತಕ್ಕಂಥ ಉದಾಹರಣೆ ಇದೆ. ಅಂದರೆ JDS ಪಕ್ಷದ ಅಸ್ತಿತ್ವ ಕೇವಲ ಹಳೆ ಮೈಸೂರು ಪ್ರಾಂತ್ಯ ಅಷ್ಟೇ ಅಲ್ಲ, ಉತ್ತರ ಕರ್ನಾಟಕದಲ್ಲೂ ಕೂಡ JDS ಬಲವಾಗಿದೆ. ಹಾಗಾಗಿ ಈ ಮರ್ಜರು ಪಾಯಿಂಟು ನಿಜಕ್ಕೂ ಅಪ್ರಸ್ತುತ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.